ಚಾಂಪಿಯನ್ಸ್ ಟ್ರೋಫಿ 2025 ಭಾರತದ ಅದ್ಭುತ ಶುರುವಾರ. ಚಾಂಪಿಯನ್ಸ್ ಟ್ರೋಫಿ 2025ರ ಎರಡನೇ ಪಂದ್ಯ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಿತು. ಬಾಂಗ್ಲಾದೇಶದ ನಾಯಕ ನಜಮುಲ್ ಹೊಸೇನ್ ಶಾಂತೋ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿದರು. ಬಾಂಗ್ಲಾದೇಶದ ತಂಡ 49.4 ಓವರ್ಗಳಲ್ಲಿ 228 ರನ್ ಗಳಿಸಿತು. ಇದರಿಂದ ಭಾರತಕ್ಕೆ ಗೆಲುವಿಗಾಗಿ 229 ರನ್ ಗುರಿ ಸಿಕ್ಕಿತು. ಭಾರತದ ತಂಡ 46.3 ಓವರ್ಗಳಲ್ಲಿ 4 ವಿಕೆಟ್ಗೆ 231 ರನ್ ಕಲೆ ಹಾಕಿ 6 ವಿಕೆಟ್ನ ಗೆಲುವು ದಾಖಲಿಸಿತು. ಈ ಜಯದೊಂದಿಗೆ ಭಾರತ 2 ಅಂಕ ಗಳಿಸಿ ಉತ್ತಮ ಆರಂಭವನ್ನು ಮಾಡಿತು. ಶುಭಮಾನ್ ಗಿಲ್ನ ಅದ್ಭುತ ಶತಕ. ಭಾರತದ ಪರವಾಗಿ ಶುಭಮಾನ್ ಗಿಲ್ 125 ಎಸೆತಗಳಲ್ಲಿ ಅಜೇಯ 101 ರನ್ ಬಾರಿಸಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಪಾತ್ರರಾದರು. ರೋಹಿತ್ ಶರ್ಮಾ 36 ಎಸೆತಗಳಲ್ಲಿ 41 ರನ್ ಮಾಡಿ ಚುರುಕು ಆರಂಭ ನೀಡಿದರು. ವಿರಾಟ್ ಕೊಹ್ಲಿ 22, ಶ್ರೇಯಸ್ ಅಯ್ಯರ್ 15 ಮತ್ತು ಅಕ್ಷರ್ ಪಟೇಲ್ 8 ರನ್ ಮಾಡಿ ಔಟಾದರು. ಕೆ.ಎಲ್. ರಾಹುಲ್ 41 ರನ್ ಅಜೇಯವಾಗಿ ಉಳಿದರು. ವಿರಾಟ್ ಕೊಹ್ಲಿ 3 ಅದ್ಭುತ ಕ್ಯಾಚ್ ಹಿಡಿದು ಅವರ ಕ್ಷೇತ್ರ ಕೌಶಲ್ಯವನ್ನು ಮತ್ತೊಮ್ಮೆ ತೋರಿಸಿದರು. ಬಾಂಗ್ಲಾದೇಶದ ಪರವಾಗಿ ರಿಶಾದ್ ಹುಸೇನ್ 2 ವಿಕೆಟ್ ಪಡೆದರು. ತೌಹೀದ್ ಹೃದೋಯ್ ಶತಕ. ಬಾಂಗ್ಲಾದೇಶದ ಪರವಾಗಿ ತೌಹೀದ್ ಹೃದೋಯ್ 118 ಎಸೆತಗಳಲ್ಲಿ 100 ರನ್ ಬಾರಿಸಿದರು. ಜೇಕರ ಅಲಿ 68, ತಂಜಿದ್ ಹಸನ್ 25 ಮತ್ತು ರಿಶಾದ್ ಹುಸೇನ್ 18 ರನ್ ಮಾಡಿದರು. ಭಾರತದ ಪರ ಮೊಹಮ್ಮದ್ ಶಮಿ 5 ವಿಕೆಟ್, ಹರ್ಷಿತ್ ರಾಣಾ 3 ವಿಕೆಟ್ ಮತ್ತು ಅಕ್ಷರ್ ಪಟೇಲ್ 2 ವಿಕೆಟ್ ಪಡೆದರು.